ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ನಾನು ಮತ್ತೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಮ 2025 ಹೇಗಿರುತ್ತೆ, ಲವ್ ವೈಸ್ ಆ್ಯಂಡ್ ಕರಿಯರ್ ವೈಸ್ ಎರಡಕ್ಕೂ ನಾನು ಒಟ್ಟಿಗೆ ಮಾಡ್ತಾ ಇದ್ದೀನಿ. ಇನ್ನೇನು ಹತ್ತಿರ ಬರ್ತಾ ಇದೆ, ಒಂದು 10 ಡೇಸ್ ರಿಮೈನಿಂಗ್ ಇರ್ಬೋದು 2025ಗೆ. ಸೊ ಆದಷ್ಟು ನ್ಯೂ ಇಯರ್ಗೆ ಆಲ್ಮೋಸ್ಟ್ ಪಾಸಿಟಿವ್ ಥಿಂಕಿಂಗಿಂದ ಸ್ಟಾರ್ಟ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ತುಂಬ ಕಷ್ಟ ಆಗ್ತಾಯಿದೆ ಅಂದರೆ ಲಾ ಆಫ್ ಅಟ್ರಾಕ್ಷನ್ನ ಕಲ್ತ್ಕೋಬೋದು. ಸೊ ಲಾ ಆಫ್ ಅಟ್ರಾಕ್ಷನ್ ಡೀಟೇಲ್ಸ್ ನೀವು ಕೇಳ್ಬೋದು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಸೊ ಈ ಒಂದು ನ್ಯೂ ಇಯರ್ಗೆ ಏನೇನೆಲ್ಲ ಮಾಡಬೇಕು, ನಿಮ್ಮ 2025ನ ಹೇಗೆ ನೀವು ಪಾಸಿಟಿವ್ ಆಗಿ ಚೇಂಜಸ್ನ ಮಾಡ್ಕೊಬೋದು ಅಂತ ನಾನು ಆ ಒಂದು ವೆಬಿನಾರ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಅದಕ್ಕೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಬ್ರೇಸ್ಲೆಟ್ಸ್ದು ನಾನು ಸೊ ಇಲ್ಲಿ ನಾನು ಮಧ್ಯದಲ್ಲಿ ಆ ಒಂದು ವಿಡಿಯೋನ ಹಾಕ್ತೀನಿ, ನೀವು ಅದನ್ನು ನೋಡ್ಬೋದು. ಯಾಕೆ ಅಂತಂದರೆ ಶಾರ್ಟ್ಸಲ್ಲಿ ನಿಮಗೆ ಗೊತ್ತಾಗಲ್ಲ ಅನಿಸುತ್ತೆ ನೋಡೋಕ್ಕೆ ಕೆಲವೊಬ್ಬರಿಗೆ. ಸೊ ಅದಕ್ಕೆ ನಾನು ಇಲ್ಲೇ ಆ ಒಂದು ವಿಡಿಯೋನ ನಾನು ಆ್ಯಡ್ ಮಾಡಿರ್ತೀನಿ, ಹೋಗಿ ನೋಡ್ಬೋದು. ಸೊ ಈಗ ಆ ಒಂದು ವಿಡಿಯೋ ಪ್ಲೇ ಆಗುತ್ತೆ, ಓಕೆನಾ? ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಓಕೆ, ಸೊ ವಿಡಿಯೋ ನೋಡಿದ್ದೀರಾ ಅಂದ್ಕೊಳ್ತೀನಿ. ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮಗೆ 2025 ಬಗ್ಗೆ ನೋಡೋದ್ರಿಂದ ನಿಮ್ಮ ಸ್ಟಾರ್ಟಿಂಗ್ ಲೆಟರ್, ನಿಮ್ಮ ಹೆಸರು ಕೀರ್ತನ ಆಗಿದ್ರೆ ಕೆ, ಸೊ ಈ ಒಂದು ಪೈಲಲ್ಲಿದೆ, ಪೈಲ್ 1 ಚೂಸ್ ಮಾಡ್ಬೋದು. ಸೊ ಆ ಥರ ನೀವು ಪೈಲ್ನ ಚೂಸ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡ್ಬೋದು. ಸೊ ನಾನು ಫಸ್ಟು ಪೈಲ್ 1 ಅವರಿಗೆ ಕಾರ್ಡ್ಸ್ ಶಫಲ್ ಮಾಡ್ತೀನಿ. ಇನ್ ಕೇಸ್ ಯಾರಿಗಾದರೂ ಟ್ಯಾರೋ ಕಲಿಬೇಕು, ಮನಿ ರೇಖಿ ಕಲಿಬೇಕು ಅಂತ ಇದ್ದರೆ ನೀವು ಆ ಒಂದು ಕೋರ್ಸ್ಗಳಿಗೂ ಸಹ ಜಾಯ್ನ್ ಆಗ್ಬೋದು. ಓಕೆ, ನೋಡೋಣ ಏನು ಬರುತ್ತೆ ಅಂತ. ಆಲ್ರೆಡಿ ನನಗೆ 5 ಆಫ್ ಕಪ್ಸ್ ಬಂದಿದೆ. ಲವ್ ಲೈಫ್ ಬಗ್ಗೆ ನೋಡೋಣ. ಇದು ಸ್ವಲ್ಪ ಲಾಂಗ್ ಆಗಿರುತ್ತೆ ರೀಡಿಂಗ್ ಅಂದ್ಕೊಳ್ತೀನಿ, ಬಿಕಾಸ್ ಕರಿಯರ್ ಆ್ಯಂಡ್ ಲವ್ ರೀಡಿಂಗ್ ಎರಡೂ ನಾನು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೆಂತಿ ಇರುತ್ತೆ. ಓಕೆ, ಬಾಟಮ್ ಆಫ್ ದ ಡೆಕ್ ಇಲ್ಲಿ 7 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ಒಂದು ನಿಮಿಷ. ಸೊ ಇಲ್ಲಿ ಈ ಒಂದು ರೀಡಿಂಗ್ ಮಾಡ್ತಾ ಇರೋದು, ಸೊ ನನಗೆ ತುಂಬ ಜನ ನನ್ನ ಕ್ಲೈಂಟ್ಸ್ ಆಗಿ ಸ್ಟೂಡೆಂಟ್ಸ್ ಝೋಡಿಯಾಕ್ ವೈಸ್ ಮಾಡಿ ಅಂತ ಹೇಳಿದರು. ಝೋಡಿಯಾಕ್ ವೈಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಟೈಮ್ ಇಲ್ಲ. ಅದಕ್ಕೋಸ್ಕರ ಈ ಒಂದು ಪೈಲ್ 1, ಪೈಲ್ 2, ಸೊ ನಿಮ್ಮ ಲೆಟರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ಡೆಫಿನೆಟ್ಲಿ ಇಲ್ಲಿ 5 ಮಂತ್ಸ್, ಸ್ಟಾರ್ಟಿಂಗ್ 5 ಮಂತ್ಸ್ ಏನಿರುತ್ತೆ, ಜನವರಿ ಟು ಮೇ ಸ್ವಲ್ಪ ನಿಮಗೆ ಯಾವುದ್ರಲ್ಲೂ ಸಹ ಒಂದು ಆ್ಯಕ್ಷನ್ನ ತೊಗೊಳಕ್ಕೆ ನಿಮಗೆ ಆಗದೇ ಇರ್ಬೋದು. ನೀವೇನೇ ಒಂದು ಕೆಲಸ ಮಾಡ್ತೀನಿ ಅಂದರು, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಈ ಒಂದು 5 ಮಂತ್ಸಲ್ಲಿ ಮಾತಾಡ್ಸೋದು ಡೌಟ್ ಇದೆ ಆ್ಯಂಡ್ ನೋ ಅಂತಲೇ ಅಂದ್ಕೊಳ್ಬೋದು ನೀವು. ಬಟ್ ಈ ಒಂದು ಇಯರ್ ಏನಿರುತ್ತೆ ನಿಮಗೆ, ಸೊ ಆಫ್ಟರ್ 5 ಮಂತ್ಸ್ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆ. ಬಿಕಾಸ್ ಯಾಕೆ ಅಂತ ಅಂದರೆ
ಆ 5 ಮಂತ್ಸಲ್ಲಿ ನಿಮಗೆ ತುಂಬ ಟೆಸ್ಟ್ಗಳು ಬರ್ಬೋದು. ಲೈಕ್ ಯೂನಿವರ್ಸ್ ಕಡೆಯಿಂದ, ದೇವ್ರ ಕಡೆಯಿಂದ ನಿಮಗೆ ಸ್ವಲ್ಪ ಪರೀಕ್ಷೆಗಳು ಎದುರಾಗ್ಬೋದು. ಅಂತ ಅಂದರೆ ನಿಮಗೆ ಎಲ್ಲಿ ಹೋದರೂ ಬೇಜಾರಾಗೋದು, ಅಥವಾ ತುಂಬ ಹತ್ತಿರದವರಿಂದ ನಿಮಗೆ ಹರ್ಟ್ ಆಗೋದಾಗಿರ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಬ್ಲಾಕೇಜ್ ಅಂತ ಬರ್ತಾ ಇದೆ. ಸೊ ನಿಮಗೆ ನಿಮ್ಮ ಚಕ್ರಾಸಲ್ಲಿ ಬ್ಲಾಕೇಜ್ ಇರ್ಬೋದು, ಅಥವಾ ನಿಮ್ಮ ಮೈಂಡ್ಸೆಟ್ಟಲ್ಲಿನೇ ಬ್ಲಾಕೇಜ್ ಇರ್ಬೋದು. ಬಿಕಾಸ್ ಇಲ್ಲಿ ನೀವು ತುಂಬ ನೆಗೆಟಿವ್ ಥಿಂಕ್ ಮಾಡ್ತಾಯಿದ್ದೀರ. ನನ್ನ ಲೈಫ್ ಇಷ್ಟೇ ಅಂತ ನೀವು ಥಿಂಕ್ ಮಾಡ್ಬೋದು. ನನಗೆ ಒಳ್ಳೆಯದೇ ಆಗಲ್ವೇನೋ ಅಂತ ನೀವು ಥಿಂಕ್ ಮಾಡ್ಬೋದು. ಸೊ ಈ ಥರ ನೆಗೆಟಿವ್ ಥಿಂಕಿಂಗ್ ನೀವು ಮಾಡ್ತಾನೆ ಇರ್ತೀರ. ಸೊ ಆದಷ್ಟು ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಬಿಕಾಸ್ ರೀಡಿಂಗ್ ಹೇಗೆ ಬರ್ತಾಯಿದೆ ಅಂದರೆ ಹಿಂಗೆ ಆಗ್ಬಿಡುತ್ತಾ ಅಂತ ಅದನ್ನೇ ಯೋಚನೆ ಮಾಡೋದಲ್ಲ, ಅದಕ್ಕೆ ನೀವು ಏನು ಚೇಂಜಸ್ ಮಾಡಬೇಕು ಅದನ್ನು ನೀವು ಮಾಡಬೇಕಾಗತ್ತೆ. 2 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಅಫ್ಕೋರ್ಸ್ ಅಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ತೀರ ನಿಮ್ಮ ಪಾರ್ಟ್ನರ್ ಜೊತೆಗೆ. ಇಲ್ಲಿ ರೀಕನ್ಸಿಲಿಯೇಷನ್ ಅನ್ನೋದು ಬರ್ತಾ ಇದೆ. ಬಿಕಾಸ್ ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನ್ಯೂ ಬಿಗಿನಿಂಗ್ಸ್ನ ನೀವು ಹೇಗೆ ಅದನ್ನು ಆಪರ್ಚುನಿಟೀಸ್ನ ಬ್ಲಾಕ್ ಮಾಡ್ತೀರಾ, ಅಥವಾ ಅದನ್ನು ರಿಸೀವ್ ಮಾಡಿಕೊಂಡು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತೀರಾ, ಅದು ನಿಮಗೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಫೈನಾನ್ಷಿಯಲಿ ನಿಮಗೆ ಅಷ್ಟೊಂದು ಏನು ಬರ್ಡನ್ ಆಗೋದಿಲ್ಲ. ಸೊ ನಿಮಗೆ ಸೇವಿಂಗ್ಸ್ ಆಗದೇ ಇದ್ರೂ ಸಹ ಅಲ್ಲಿ ನಿಮಗೆ ಯಾವ ಒಂದು ಕೆಲಸಕ್ಕೆ ಆ ಕ್ಷಣಕ್ಕೆ ನಿಮಗೆ ಹಣ ಬೇಕಾಗಿರುತ್ತೆ. ಆವಾಗ ನಿಮಗೆ ಕರೆಕ್ಟ್ ಟೈಮಲ್ಲಿ ಅದು ಅಡ್ಜಸ್ಟ್ ಆಗುವಂಥದ್ದು. ಬಟ್ ಈ ಒಂದು ಇಯರಲ್ಲಿ ಫಸ್ಟ್ 5 ಮಂತ್ಸ್ ಏನಿರುತ್ತೆ ನಿಮಗೆ ಸೇವಿಂಗ್ಸಲ್ಲಾಗಿರ್ಬೋದು, ಪ್ರೀತಿಯಲ್ಲಾಗಿರ್ಬೋದು, ಆ್ಯಂಡ್ ನಿಮಗೆ ತುಂಬ ಹತ್ತಿರದವ್ರ ಕಡೆಯಿಂದ ನೋವಾಗೋದಾಗಿರ್ಬೋದು, ಅದು ಹಾಗೇ ಇರುತ್ತೆ. ಅಷ್ಟೊಂದು ಪಾಸಿಟಿವ್ ಆಗಿ ಈ 5 ಮಂತ್ಸ್ ಇರೋದಿಲ್ಲ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇಫ್ ಇನ್ ಕೇಸ್ ನಿಮಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ದ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ಗೆ ತುಂಬ ಮೆಚುರಿಟಿ ಅನ್ನೋದು ಇದೆ. ಬಟ್ ಅವರು ಆ್ಯಕ್ಷನ್ನ ತೊಗೊಳ್ಳಲ್ಲ. ಲೈಕ್ ಇಷ್ಟು ಸಾಕು ನನ್ನ ಲೈಫಿಗೆ ಅನ್ನೋ ಥರ ಯೋಚನೆ ಮಾಡ್ಬೋದು ಅವರು. ನೀವು ಡೇ ಆ್ಯಂಡ್ ನೈಟ್ ಇಲ್ಲಿ ನಿಮ್ಮ ಮದುವೆ ಅವ್ರ ಜೊತೆ ಆಗುತ್ತಾ, ಅವ್ರು ನಂಗೆ ಸಿಗ್ತಾರಾ, ಲೈಕ್ ಮಾರ್ನಿಂಗ್ ಎದ್ದ ತಕ್ಷಣ ಏನೋ ಒಂದು ಅವ್ರ ಬಗ್ಗೆ ಚೆಕ್ ಮಾಡೋದಾಗಿರ್ಬೋದು, ಅಥವಾ ನಿಮಗೆ ಮಾರ್ನಿಂಗ್ ಎದ್ದೇಳೋವಾಗ ಅವ್ರ ನೆನಪಾಗತ್ತೆ, ಆ್ಯಂಡ್ ನೈಟ್ ಮಲಗೋವಾಗ ಅವ್ರ ನೆನಪಾಗತ್ತೆ. ಮೇಯ್ನಾಗಿ ನಿಮಗೆ 2025ಅಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಇದೆ ಆ್ಯಂಡ್ 7 ಆಫ್ ವ್ಯಾಂಡ್ಸ್ ಇದೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಪಾರ್ಟ್ನರ್ನ ಮಾತಾಡಿಸುವಂಥ ಆಪರ್ಚುನಿಟಿನೇ ಆಗಿರ್ಬೋದು. ಸೊ ಇದನ್ನು ನೀವು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀರಾ, ಅಲ್ಲಿ ನೀವು ಮತ್ತೆ ನಿಮ್ಮ ಸುತ್ತ ಒಂದು ಬೇಲಿನ ಹಾಕ್ಕೊಳ್ತೀರಾ, ಅಥವಾ ಆ್ಯಕ್ಷನ್ನ ತೊಗೊಳ್ತೀರಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯಾವುದೇ ಆಪರ್ಚುನಿಟೀಸ್ ಬಂದರೂ ಅಷ್ಟೇ, ನೀವು ತುಂಬ ಬಿಸ್ನೆಸ್ಸಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಅಥವಾ ಏನೋ ಒಂದು ನೀವು ಸ್ವಂತದ್ದು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಎವ್ರಿ ಡೇ ನೀವು ವರ್ಕ್ ಮಾಡಬೇಕಾಗತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಿಮಗೆ ಅಷ್ಟು ಅದರಿಂದ ರಿಸಲ್ಟ್ ಸಿಗೋದಿಲ್ಲ. ಲೈಕ್ ನಿಮಗೆ ಡೇ ಬೈ ಡೇ ಏನನ್ಸುತ್ತೆ, ಇದು ಮಾಡೋದು ವೇಸ್ಟ್ ಅಂತ ನಿಮಗೆ ಫೀಲ್ ಆಗುತ್ತೆ, ಅಥವಾ ಈ ಪರ್ಸನ್ ಹಿಂದೆ ಹೋಗೋದು ವೇಸ್ಟ್ ಅಂತ ಫೀಲ್ ಆಗುತ್ತೆ. ಸೊ ಈ ಥರ ನಿಮಗೆ ಫೀಲ್ ಆಗ್ತಾನೇ ಇರುತ್ತೆ. ಡೇ ಬೈ ಡೇ ನಿಮಗೆ ಹಾರ್ಟ್ ಬ್ರೇಕ್ಸ್ ಆಗ್ತಾನೆ ಇರುತ್ತೆ. ಆ್ಯಂಡ್ ನಿಮ್ಮ ಹತ್ತಿರದವ್ರ ಕಡೆಯಿಂದನೇ ನಿಮಗೆ ಸಪೋರ್ಟ್ ಸಿಗದೇ ಇರ್ಬೋದು. ಬಟ್ 2025 ನಿಮ್ಮನ್ನ ಏನು ಮಾಡುತ್ತೆ, ತುಂಬ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನೀವು ಅಲ್ಲಿ ಒಂದು ಹೊಸ ಪರ್ಸನ್ ಆಗಿಯೇ ಆಚೆ ಬರ್ತೀರ. 2025 ಮಿಡ್ಡಲ್ಲಿ ನಿಮಗೆ ತುಂಬ ಚೇಂಜಸ್ ಆಗುತ್ತೆ. ಆ್ಯಂಡ್ ನಿಮ್ಮಲ್ಲಿ, ನಿಮ್ಮ ಆ್ಯಟಿಟ್ಯೂಡಲ್ಲಿ ತುಂಬ ಚೇಂಜಸ್ ಆಗುತ್ತೆ ಅಂತ ಹೇಳ್ಬೋದು. 2 ಆಫ್ ವ್ಯಾಂಡ್ಸ್ ಇದೆ. ಸೊ ನಿಮ್ಮ ಪಾರ್ಟ್ನರ್ಗೂ ಸಹ ನಿಮ್ಮ ಮೇಲೆ ಫೀಲಿಂಗ್ಸ್ 2025ಅಲ್ಲಿ ನಿಮಗೆ ರಿಕನ್ಸಿಲಿಯೇಷನ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಯಾರಾದರೂ ನ್ಯೂ ಲವ್ ಅಥವಾ ನ್ಯೂ ಪಾರ್ಟ್ನರ್ಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಇದು ಬಂದು ಈ ಥರ ಯಾರು ನೀವು ವೆಯ್ಟ್ ಮಾಡ್ತಾಯಿದ್ದೀರಾ, ನನಗೆ ಬೇರೆ ಕಡೆಯಿಂದ ಪ್ರಪೋಸಲ್ ಬರಬೇಕು, ಅಥವಾ ನಾನು ಒಂದು ಹೊಸ ಪರ್ಸನ್ ಜೊತೆಗೆ ಲೈಫ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋರಿಗೆ ಡೆಫಿನೆಟ್ಲಿ ಇಲ್ಲಿ ಒಂದು ನ್ಯೂ ಲವ್ ಅಥವಾ ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ 2025 ಆಫ್ಟರ್ ಮೇ ಆದಮೇಲೆ ನಿಮ್ಮ ಲೈಫಿಗೆ ಬರುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಆ ವ್ಯಕ್ತಿ ಸ್ವಲ್ಪ ಮೆಚೂರ್ಡಾಗಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ಹೇಗೆ ಅಂತ ಅಂದರೆ ಅವ್ರಿಗೆ ಲೈಫಲ್ಲಿ ತುಂಬ ಕೆಲವೊಂದು ಸಿಚುವೇಷನ್ಸಿಂದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ್ಯಂಡ್ ಯಾವುದೋ ಒಂದು ಸಿಚುವೇಷನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರುವಂಥ ವ್ಯಕ್ತಿ ಅವರಾಗಿರ್ತಾರೆ. ಸೊ ಆ ಥರ ಪರ್ಸನ್ ನಿಮ್ಮ ಲೈಫಿಗೆ 2025ಅಲ್ಲಿ ಎಂಟ್ರಿ ಆಗುವಂಥ ಚಾನ್ಸಸ್ ಇದೆ. ಸೊ ಫೈನಾನ್ಷಿಯಲಿನೂ ಆಗಲೇ ಹೇಳಿದಾಗೆ
ಸೊ ಒಂದು ಸ್ಟೆಬಿಲಿಟಿ ಇರುತ್ತೆ, ಬಟ್ ಸೇವಿಂಗ್ಸ್ ಮಾಡೋದು ಅಷ್ಟಾಗಿ ಕಾಣಿಸಲ್ಲ ನಿಮಗೆ. ಬಟ್ ಕರಿಯರ್ ವೈಸ್ ನಿಮಗೆ ಆಪರ್ಚುನಿಟೀಸ್ ತುಂಬ ಬರುತ್ತೆ 2025ಅಲ್ಲಿ. ಸೊ ಅದನ್ನು ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ನ ಸ್ಟಾರ್ಟ್ ಮಾಡ್ಬೋದು ನೀವು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಮುಖಾಂತರ ನೀವು ನಿಮಗೇನು ಬೇಕು, ಯಾವ ಥರ ಬೇಕು ಆ ಥರ 2025ನ ನೀವು ಡಿಕ್ಲೇರ್ ಮಾಡ್ಕೋಬಹುದು. ಸೊ ಅದನ್ನು ಟ್ರೈ ಮಾಡ್ಬೋದು. ಇನ್ ಕೇಸ್ ಅದಕ್ಕೆ ನಿಮಗೆ ಗೈಡೆನ್ಸ್ ಬೇಕು ಅಂದರೆ ಆ ಒಂದು ಲಾ ಆಫ್ ಅಟ್ರಾಕ್ಷನ್ ವೆಬಿನಾರ್ನ ನೀವು ಜಾಯ್ನ್ ಆಗಬಹುದು. ಸೊ ಈ ಒಂದು ರೆಮಿಡೀಸ್ ಅಂತಲೇ ಅಂದ್ಕೊಳ್ಳಿ. ಸೊ ರೆಮಿಡೀಸ್ ಹೇಳೋದಿಲ್ಲ ಜನರಲ್ ರೀಡಿಂಗ್ಸಲ್ಲಿ. ಸೊ ಇದನ್ನು ಮಾಡ್ಬೋದು ನೀವು 2025ಗೆ. ಓವರಾಲ್ ಅಷ್ಟೇನು ನಿಮ್ಮದು ಪ್ರೋಗ್ರೆಸ್ ಬಂದು ಮೇವರೆಗೂ ಕಾಣೋದಿಲ್ಲ. ಆಫ್ಟರ್ ಮೇ ಆದಮೇಲೆ ಜೂನಿಂದ ನಿಮಗೆ ಕೆಲವೊಂದು ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ಆ್ಯಂಡ್ ಆವಾಗ ನಿಮಗೆ ಒಂದು ನಿಮ್ಗೆ ಅನಿಸುತ್ತೆ ಸ್ಟೆಬಿಲಿಟಿ ಇದೆ, ನಾನು ಇದನ್ನು ಮಾಡ್ಬೋದು, ನಾನು ಅವತ್ತು ಇದನ್ನು ಬಿಟ್ಬಿಟ್ಟಿದ್ರೆ ಇವತ್ತು ಈ ಹಂತಕ್ಕೆ ನಾನು ಬರ್ತಾ ಇರಲಿಲ್ಲ ಅನ್ನೋ ಒಂದು ಥಾಟ್ ನಿಮಗೆ ಬರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ನೀವು ಅಂದ್ಕೊಂಡಿದ್ದು ತುಂಬ ನಿಧಾನಕ್ಕಾಗುತ್ತೆ, ಸ್ಲೋ ಪ್ರೋಸೆಸ್ ಇದೆ. ಸೊ ಇಲ್ಲಿ ಯಾರು ಎಷ್ಟು ಚೆನ್ನಾಗಿ ಅದನ್ನು ಯೂಸ್ ಮಾಡ್ಕೊಳ್ತೀರೋ ಅದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಪೈಲ್ 1 ಅವ್ರಿಗೆ ರೀಡಿಂಗ್ ಇದಾಗಿತ್ತು. ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಅಡ್ವಾನ್ಸಲ್ಲಿ ನಿಮ್ಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಆದಷ್ಟು ನೀವು ಅಂದ್ಕೊಂಡು ಹಾಗೆ ಈ ಒಂದು ಹೊಸ ವರ್ಷ ನಿಮಗೆ ಎಲ್ಲವನ್ನು ತಂದು ಕೊಡಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಪೈಲ್ 2 ಅವ್ರಿಗೆ 2025 ಹೇಗಿದೆ ನೋಡೋಣ. ಲವ್ ಆ್ಯಂಡ್ ಕರಿಯರ್ ಲೈಫ್ ಹೇಗೆ ಬರುತ್ತೆ ನೋಡೋಣ ಪೈಲ್ 2. ಓಕೆ, ಪೈಲ್ 2 ಅವ್ರಿಗೆ ಬಂದಿರುವಂಥ ಕಾರ್ಡ್ಸ್ 2 ಆಫ್ ಪೆಂಟಿಕಲ್ಸ್, ದ ಮೂನ್, ದ ಟವರ್, ಡೆತ್ ಕಾರ್ಡ್ ಇದೆ. ಆ್ಯಂಡ್ ಆಲ್ಸೋ ದ ಚೇರಿಯಟ್ ಬಂದಿದೆ, 4 ಆಫ್ ಪೆಂಟಿಕಲ್ಸ್, ದ ಎಂಪ್ರೆಸ್, 9 ಆಫ್ ವ್ಯಾಂಡ್ಸ್, 7 ಆಫ್ ಕಪ್ಸ್, ನೈಟ್ ಆಫ್ ಸಾರ್ಟ್ಸ್. ಸೊ ಇಲ್ಲಿ ಪೈಲ್ 2 ಚೂಸ್ ಮಾಡಿರೋರಿಗೆ 2025ಅಲ್ಲಿ ಅಷ್ಟೇನು ನಿಮಗೆ ಹ್ಯಾಪಿನೆಸ್ ಅನ್ನೋದು ಲೈಕ್ ಸಿಗೋದೇ ಇಲ್ಲ ಅಂತಲ್ಲ, ಹ್ಯಾಪಿಯಾಗಿರ್ತೀರ. ಸೊ ಇಲ್ಲಿ ಜನರಲ್ ರೀಡಿಂಗ್ ಆಗಿದೆ, ಇದು ಯಾರಿಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ಮಾತ್ರ ತೊಗೊಳ್ಳಿ. ದ ಮೂನ್ ಕಾರ್ಡ್ ಇರೋದ್ರಿಂದ ನೀವು ಬೇಗ ಇಲ್ಲಿ ಈ ಒಂದು 2025ಅಲ್ಲಿ ಬೇರೆಯವ್ರು ಹೇಳಿದ್ದನ್ನ ಜಾಸ್ತಿ ಕೇಳ್ಬೋದು. ಯಾರೇನೇ ಹೇಳಿಬಿಟ್ರು ಅದನ್ನು ಈಸಿಯಾಗಿ ನಂಬಿಡ್ತೀರ. ಆ್ಯಂಡ್ ಆ ಒಂದು ನಂಬಿಕೆಯಿಂದ ನಿಮಗೆ ತುಂಬ ಡೌನ್ಫಾಲ್ ಅನ್ನೋದಾಗತ್ತೆ. ನೆಕ್ಸ್ಟ್ ನೀವು ಅದರಿಂದ ತುಂಬ ಲೆಸನನ್ನು ಕಲಿತೀರ 2025ಅಲ್ಲಿ. ಆ್ಯಂಡ್ ತುಂಬ ಜನದ ಲವ್ ಲೈಫಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಸೊ ಆ ಒಂದು 2025ಅಲ್ಲಿ ನೀವು ಬೇರೆಯವ್ರ ಮಾತನ್ನು ಜಾಸ್ತಿ ಕೇಳಿದ್ರೆ ಅಲ್ಲಿ ನಿಮಗೆ ಡೌನ್ಫಾಲ್ ಅನ್ನೋದಾಗುತ್ತೆ. ಸೊ ಕರಿಯರ್ ವೈಸು ಅಷ್ಟೇ, ಆದಷ್ಟು ನಿಮ್ಮ ಡಿಸಿಷನ್ನ ಒಂದು ತುಂಬ ಯೋಚನೆ ಮಾಡಿ ತೊಗೊಳ್ಬೇಕಾಗತ್ತೆ. ಬೇರೆಯೊಬ್ಬರನ್ನ ನಂಬಿ ನೀವು ಏನಾದರೂ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೋದರೆ ಅಲ್ಲಿ ನಿಮಗೆ ಡೌನ್ಫಾಲ್ ಅನ್ನೋದು ಕಾಣಬಹುದು. ಆಲ್ಸೋ ನಿಮಗೆ ಅನ್ನಿಸ್ಬೋದು ಸಮ್ಟೈಮ್ಸ್ ನಿಮಗೆ ನನಗೆ ತುಂಬ ಆಪ್ಷನ್ಸ್ ಇದೆ, ನಾನು ಯಾಕೆ ಇದನ್ನು ಮಾಡಬೇಕು, ಲೈಕ್ ಒಂದು ಈಗೋಯಿಸ್ಟಿಕ್ಕಾಗಿ ನಿಮಗೆ ಯೋಚನೆಗಳು ಸಹ 2025ಅಲ್ಲಿ ಬರ್ಬೋದು. ಡೆಫಿನೆಟ್ಲಿ 2025ಅಲ್ಲಿ ನಿಮಗೆ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ. ಬಿಕಾಸ್ 2 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮಗೆ ಸಿಗುವಂಥ ಪರ್ಸನ್ ಸ್ವಲ್ಪ ಫ್ಲರ್ಟ್ ಮಾಡೋ ಅಂಥವ್ರಾಗಿರ್ಬೋದು. ಇನ್ ಕೇಸ್ ನಿಮಗೆ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಆ ವ್ಯಕ್ತಿ ತುಂಬ ಫ್ಲರ್ಟ್ ಮಾಡ್ತಾರೆ ಬೇರೆಯವ್ರ ಜೊತೆ ಅಂತ ಬರ್ತಾ ಇದೆ. ಸೊ ಈ ವ್ಯಕ್ತಿಯನ್ನು ಕಂಪ್ಲೀಟ್ ನೀವು ನಂಬೋಕ್ಕೂ ಮುಂಚೆ ಆದಷ್ಟು
ಯೋಚನೆ ಮಾಡಬೇಕಾಗತ್ತೆ. ಅಷ್ಟು ಈಸಿಯಾಗಿ ಈ ವ್ಯಕ್ತಿನ ನಂಬೇಡಿ. ಆ್ಯಂಡ್ ಆಲ್ಸೋ ಡೆತ್ ಕಾರ್ಡ್ ಬಂದಿರೋದ್ರಿಂದ ಲೈಕ್ ಒಂದು ಹೇಗೆ ಅಂತ ಅಂದರೆ 7 ಮಂತ್ಸ್ ನೀವು ತುಂಬ ನೀವು ಅಂದ್ಕೊಂಡಂಗೆ ಆಗೋದು, ಅಥವಾ ಏನೆಲ್ಲ ನಿಮಗೆ ನ್ಯೂ ಬಿಗಿನಿಂಗ್ಸ್ 2024 ನಿಮ್ಗೆ ಬೇಕು ಅಂತ ಅನಿಸಿತ್ತು, 2025 ಒಂದೊಂದೇ ಆಗ್ತಾ ಬರುತ್ತೆ. 7 ಮಂತ್ಸ್ವರೆಗೂ ಚೆನ್ನಾಗಿರುತ್ತೆ. ಬಟ್ ಆ 7 ಮಂತ್ಸಲ್ಲಿ ನೀವೇನು ಮಾಡಬೇಕು, ನಿಮ್ಮದು ಆದಷ್ಟು ಡಿಸಿಷನ್ಸ್ ನಿಮ್ಮದೇ ಆಗಿರಬೇಕು. ಆ್ಯಂಡ್ ಯಾರ್ದು ಮಾತು ಜಾಸ್ತಿ ಕೇಳಬಾರ್ದು ಅಂತ ಬರ್ತಾಯಿದೆ. ಆ್ಯಂಡ್ ಇನ್ ಕೇಸ್ ಯಾರಾದರೂ ಲೈಕ್ ಮ್ಯಾರೇಜ್ ಆಗಿರೋರು ಬೇಬಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ, ಡೆಫಿನೆಟ್ಲಿ ಇಲ್ಲಿ ಫರ್ಟಿಲಿಟಿ ಅನ್ನೋದು ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಆ ಒಂದು ಚಾನ್ಸಸ್ ಸಹ ಇದೆ. ಆ್ಯಂಡ್ ತುಂಬ ಪ್ರಾಸ್ಪರಿಟಿ ಅನ್ನೋದು ನಿಮಗೆ 2025 ಸಿಗುತ್ತೆ. ಏನು ಮಾಡಬೇಕು ಅಂತಂದರೆ, ಆದಷ್ಟು ಥರ್ಡ್ ಪಾರ್ಟಿ, ಮೂರನೇ ವ್ಯಕ್ತಿ, ಸೊ ಯಾರೇ ಆಗಿರಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೊಬ್ಬರನ್ನು ಸಹ ಮಧ್ಯಕ್ಕೆ ಬರೋಕ್ಕೆ ಬಿಡಬಾರ್ದು. ಆ್ಯಂಡ್ ಬೇರೆಯವ್ರ ಮಾತಿನಲ್ಲಿ ಕೇಳಬಾರ್ದು. ಹಾಗಿದ್ದಾಗ ನೀವು ತುಂಬ ಚೆನ್ನಾಗಿರ್ತೀರ. ಆ್ಯಂಡ್ ನಿಮ್ಮ ಲೈಫ್ ನ್ಯೂ ಬಿಗಿನಿಂಗ್ ಆ್ಯಂಡ್ ನ್ಯೂ ವೇಗೆ ನಿಮ್ಮನ್ನ ಕರ್ಕೊಂಡೋಗುತ್ತೆ. ಇನ್ ಕೇಸ್ ನೀವು ನಾನು ತುಂಬ ನಂಬಿದ್ದೀನಿ, ನನಗೆ ಇವ್ರು ತುಂಬ ಗೊತ್ತು, ಇವ್ರು ನನಗೆ ಅವತ್ತಿಂದನೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ನಂಬ್ಕೊಂಡು ಹೋದರೆ ಅಲ್ಲಿ ಅವರ ಒಂದು ಸ್ವಾರ್ಥನ ಅವ್ರು ಯೂಸ್ ಮಾಡ್ಕೊಳ್ತಾರೆ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ನೀವು ಯೋಚನೆ ಮಾಡಬೇಕಾಗತ್ತೆ ಆಮೇಲೆ ಒಂದು ಕಡೆ ನಿಂತ್ಕೊಂಡು, ನಾನು ಏನಕ್ಕೆ ಇದನ್ನೆಲ್ಲ ಮಾಡಿದೆ, ಆ ಒಂದು ಸ್ಟೇಜ್ಗೆ ಬಂದು ನಿಂತ್ಕೋಬೇಡಿ. ಸೊ ಆದಷ್ಟು ಏನು ಮಾಡಬೇಕು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಹೇಗಿರಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ. ಆ್ಯಂಡ್ ಆಲ್ಸೋ 4 ಆಫ್ ಪೆಂಟಿಕಲ್ಸ್ ಇದೆ. ಸೊ ಕರಿಯರ್ ವೈಸ್ ನಿಮಗೆ 50-50 ಅಂತ ಹೇಳ್ತೀನಿ. ಸೊ ನಿಮಗೆ ಸೇವಿಂಗ್ಸ್ ಏನು ಇಷ್ಟು ದಿನ ಸೇವಿಂಗ್ಸ್ ಮಾಡಿದ್ದೀರ ಅದು 2025 ಖರ್ಚಾಗ್ಬೋದು. 2024 ನೀವು ಸೇವಿಂಗ್ಸ್ ಮಾಡಿದರೆ ಅದು ಖರ್ಚಾಗುವಂಥ ಟೈಮ್ ಬರುತ್ತೆ. ಯಾವುದಾದ್ರೂ ಒಂದು ಸಿಚುವೇಶನ್ ಬಂದೇ ಬರುತ್ತೆ. ಅಥವಾ ನೀವು ನ್ಯೂ ಥಿಂಗ್ಸ್ ಅಥವಾ ಒಂದು ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ಸೊ ಈ ಥರ ಒಂದು ಬಿಗ್ ಥಿಂಗ್ಸ್ನ ನೀವು ಪರ್ಚೇಸ್ ಮಾಡುವಂಥವ್ರು ಆಗಿರ್ತೀರ 2025. 5 to ಯಾರೆಲ್ಲ ಚೂಸ್ ಮಾಡಿದ್ರಿ ಅವರು. ಸೊ ಆದಷ್ಟು ಇಲ್ಲಿ ಏನು ಮಾಡಿ, ಒಂದು ಫಾಸ್ಟ್ ಡಿಸಿಷನ್ ಮಾಡಬೇಡಿ. ತುಂಬ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಯಾವುದೇ ನಿರ್ಧಾರನ ಒಂದೇ ಸಲಕ್ಕೆ ತಗೊಳ್ಬಾರ್ದು. ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಕೆಲವೊಂದು ಬಾರಿ ಅನಿಸೋದು, ಕೆಲವೊಂದು ಬಾರಿ ತಪ್ಪು ಅಂತ ಅನ್ನಿಸ್ಬೋದು. ಸೊ ಸಮ್ಟೈಮ್ಸ್ ನಿಮಗೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಎಸ್ ಇದು ರೈಟ್ ಅಂತ ಅನಿಸುತ್ತೆ. ಅದೇ ಒಂದೇ ದಿನಕ್ಕೆ ನಿಮ್ಗೆ ಇದೇ ಥರ ಆಗುತ್ತೆ 2025. ಸೊ ತುಂಬ ಕಾನ್ಸ್ಟೆಂಟಾಗಿ ವೇಗವಾಗಿ ನಿಮ್ಮ ಡಿಸಿಷನ್ಸ್ನ ಚೇಂಜ್ ಮಾಡ್ತೀರಾ. ಸೊ ಅದನ್ನು ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಆದಷ್ಟು ಇಲ್ಲಿ ರಿಯೂನಿಯನ್ ಚಾನ್ಸಸ್ ನೋಡ್ತಾ ಇದ್ದರೆ, ರಿಯೂನಿಯನ್ ಆಗುತ್ತಾ ಅಂತ ಅಂದರೆ 2025 ಸ್ವಲ್ಪ ಕಷ್ಟ ಇದೆ. ಬಿಕಾಸ್ ಆಲ್ರೆಡಿ ನೀವು ಬ್ರೇಕಪ್ ಸಿಚುವೇಷನಿಂದ ಬಂದಿರೋದ್ರಿಂದ, ಅಥವಾ ಅಲ್ಲಿ ನೀವು ಬ್ರೇಕಪ್ ಸಿಚುವೇಷನಲ್ಲಿ ಇರೋದ್ರಿಂದ, ಸೊ ನಿಮಗೆ ಆ ಪರ್ಸನ್ ಬೇಕು ಅಂತ ಅನಿಸುತ್ತೆ. ಬಟ್ ಆ ವ್ಯಕ್ತಿ ನಿಮಗೆ 2025 ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮೀಟ್ ಮಾಡ್ಬೋದು. ರೀಕನ್ಸಿಲೇಷನ್ ಆದರೂ ಹೇಗಿರುತ್ತೆ ಅಂತ ಅಂದರೆ, ಇಫ್ ಇನ್ ಕೇಸ್ ಅಲ್ಲಿ ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ ಅಥವಾ ಬೇರೆಯವ್ರಿಗೆ ಅವರು ತುಂಬ ಪ್ರಿಯಾರಿಟಿ ಅಥವಾ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ಅಂದರೆ ಡೆಫಿನೆಟ್ಲಿ ಅವ್ರ ಮಾತನ್ನೇ ಕೇಳ್ತಾರೆ. ಸೊ ಆ ಥರ ನಿಮ್ಮ ಪರ್ಸನ್ ಇದ್ದರೆ ಆದಷ್ಟು ಇಲ್ಲಿ ಈ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗೋದು ಬೆಟರ್ ಅಂತ ಹೇಳ್ತೀನಿ 2025. ಸೊ ಒಂದ್ಸಲ ಮಾಡಿರೋವಂಥ ಮಿಸ್ಟೇಕ್ಸನ್ನು ಮತ್ತೆ ಮಾಡಬೇಡಿ ಅಂತ ಬರ್ತಾಯಿದೆ. ಬಿಕಾಸ್ ಈ ಪರ್ಸನ್ಗೆ ಬೇರೆ ಯಾರೋ ಅವ್ರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಏನೋ ಯಾರೋ ಒಬ್ಬರು ಹೆಲ್ಪ್ ಮಾಡಿದ್ದಾರೆ ಅಂತ ಅವರು ಪ್ರಿಯಾರಿಟಿಯಾಗಿ ಅವ್ರಿಗೆ ಕಾಣಿಸ್ತಾ ಇರ್ಬೋದು. ಸೊ ಅದರಿಂದ ನಿಮ್ಮನ್ನು ಸ್ವಲ್ಪ ಅವರು ಪ್ರಿಯಾರಿಟಿ ವೈಸ್ ಕಡಿಮೆ ನೋಡೋದ್ರಿಂದ ನೀವು ಆ ವ್ಯಕ್ತಿಯಿಂದ ಮೂವ್ ಆನ್ ಆಗಬಹುದು. ಅದು ನಿಮ್ಮಿಷ್ಟ ಮೂವ್ ಆನ್ ಆಗೋದು ಬಿಡೋದು. ಸೊ ಆಮೇಲೆ ಮತ್ತೆ ಅಲ್ಲಿ ಕಮೆಂಟ್ ಮಾಡಬೇಡಿ, ನನ್ನ ಹುಡುಗ ಅಪ್ಪಟ ಅಪರಂಜಿ. ಸೊ ಈ ಥರ ಕಮೆಂಟ್ಸ್ ನಾನು ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮಿಷ್ಟ, ನೀವು ಮೂವ್ ಆನ್ ಆಗೋದು ನಿಮ್ಮಿಷ್ಟ, ವೆಯ್ಟ್ ಮಾಡಿ ನಾನು ನೋವು ಪಡ್ತೀನಿ ಅನ್ನೋದು ನಿಮ್ಮಿಷ್ಟ. ಸೊ ಎಲ್ಲವೂ ನಿಮಗೆ ಬಿಟ್ಟಿದ್ದು. ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ದ ಚಾರಿಯಟ್ ಕಾರ್ಡ್ ಇರೋದ್ರಿಂದ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇರುತ್ತೆ. ಸೊ ನಿಮಗೆ ಅನ್ನಿಸ್ಬೋದು ಪ್ರತಿ ವರ್ಷವೂ ಇರುತ್ತೆ, ಈ ವರ್ಷ ಏನು ಸ್ಪೆಷಲ್ಲು, ಗುಡ್ ಆ್ಯಂಡ್ ಬ್ಯಾಡ್ ಇದ್ದೇ ಇರುತ್ತೆ ಅಂತ. ಅಂದರೆ ನೀವು ಹೇಗೆ ನೋಡ್ತೀರಾ ಅದನ್ನು, ಯಾವುದೇ ಒಂದು ಸಿಚುವೇಶನ್ನ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇದು ನಿಮ್ಮ ವ್ಯಕ್ತಿಯಲ್ಲೂ ಆಗಿರ್ಬೋದು, ನಿಮ್ಮ ಪಾರ್ಟ್ನರಲ್ಲೂ ಆಗಿರ್ಬೋದು. ಸೊ ಅವರಲ್ಲಿ ನೀವು ಎಷ್ಟು ಗುಡ್ ನೋಡಿದಿರೋ ಅಷ್ಟೇ ಬ್ಯಾಡನ್ನು ಈ ವರ್ಷ ನೋಡ್ಬೋದು. ಒಂದು ಹೇಗೆ ಅಂತ ಅಂದರೆ, ಅವ್ರು ಇಷ್ಟು ದಿನ ನಿಮ್ಮನ್ನ ಏನಾದರೂ ಒಂದು ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ನೆಕ್ಸ್ಟ್ 2025 ಹೇಗೆ ಅಂತಂದರೆ ಅವರು
ಅವ್ರ ರಿಯಲ್ ಹೇಗೆ ಅಂತ ನೀವು ಸ್ವಲ್ಪ ತಿಳ್ಕೊಳ್ತೀರಾ, ರಿಯಲ್ ಫೇಸ್ ಏನು ಅನ್ನೋ ಥರ ನೀವು ತಿಳ್ಕೊಬೋದು. ಸೊ ಈ ಒಂದು ಚಾನ್ಸಸ್ ಸಹ ಇದೆ. ಪೈಲ್ 2 ಅವ್ರಿಗೆ ಲವ್ ಲೈಫಲ್ಲಿ ಅಷ್ಟೇನು ಇಲ್ಲಿ ಪಾಸಿಟಿವ್ ಆಗಿ ನಿಮಗೆ ಕಾಣಿಸ್ತಾ ಇಲ್ಲ. ಆದಷ್ಟು ಪೈಲ್ 2 ಅವರು ಮೂವ್ ಆನ್ ಆಗೋದು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗೋದು ಬೆಟರ್ ಅಂತ ಹೇಳ್ತೀನಿ. ಸೊ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ. ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು.